ಒಂದು ಕಾಲ್ ಇದೆ, ಅದನ್ನ ತಗೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಕೋಲಾರದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಮೇಡಮ್. ಅವ್ರು ಹುಟ್ಟಿರುವಂಥ ದಿನಾಂಕ ಮತ್ತು ಸಮಯ ಹೇಳಿ. ಅವ್ರು ಹುಟ್ಟಿರುವಂಥ ದಿನಾಂಕ 23 23 8ನೇ ತಿಂಗಳು 8ನೇ ತಿಂಗಳು 90ನೇ ಇಸ್ವಿ. 1990. ಅವ್ರು ಹುಟ್ಟಿರುವಂಥ ಸಮಯ ಮೇಡಮ್? ಅವ್ರು ಹುಟ್ಟಿರುವಂಥ ಟೈಮ್ ಅಮ್ಮ? ಟೈಮು ಗುರುವಾರ ಬೆಳಗ್ಗೆ 5:55. 5:55 ಬೆಳಿಗ್ಗೆ. 55 ಬೆಳಿಗ್ಗೆ. ನಿಮ್ಮ ಪ್ರಶ್ನೆ ಏನು? ನಮ್ಮ ಪ್ರಶ್ನೆ, ಅವ್ನ ಮದುವೆ ಮಾಡಕ್ಕ ಯಾವಾಗ ಆಗ್ತದೆ ಏನು ಅಂತ ಆಗ್ತಾ ಇದೆ ಮೇಡಮ್. ಓಕೆ, ಮೇಡಮ್ ಅವರಿದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನೋಡಿ, ಇವಾಗ 2027 ರಾಹು ದಶೆ ನಡೀತಿದೆ ನಿಮ್ಮ ಮಗನಿಗೆ. ನಿಮ್ಮ ಮಗನ ಜಾತಕ ಏನ್ ಕೆಲಸ ಮಾಡ್ತಾರಮ್ಮ ಇವರು? ಮೊದ್ಲು ಎಲ್ಲ ಕೆಲಸಕ್ಕೆ ಹೋಗ್ತಾ ಇದ್ರೆ, ಈಗ ಹೋಗ್ತಾ ಇಲ್ಲ, ಮನೆಯಲ್ಲಿ ನಾವೇ ಮೇಡಮ್, ಮನೇಲಿ ವ್ಯವಸಾಯ. ಮದ್ವೆ ಮಾಡ್ಬಿಟ್ಟು ಏನ್ ಮಾಡ್ತೀರಾ ಮತ್ತೆ? ಮದುವೆ ಮಾಡ್ಬಿಟ್ಟು ಕೆಲಸಕ್ಕೆ ಹೋಗಂಗಿದ್ರೆ ಹೋಗ್ಲಿ, ಇಲ್ಲ ಅಂದ್ರೆ ಮನೆಯಲ್ಲೇ ಇರ್ಲಿ ಅಂತ. ಹೌದಾ, ಸರಿ. ಅವ್ರನ್ನ ನೀವೇ ನೋಡ್ಕೋಬೇಕು. ನೋಡಿ, ಗುರು ಶುಕ್ರ ನಿಮ್ಮ ಮಗನ ಜಾತಕದಲ್ಲಿ ಕೆಟ್ಟಿದ್ದಾರೆ, ಅಂದರೆ ವ್ಯಯಸ್ಥಾನಕ್ಕೆ ಬಂದಿದ್ದಾರೆ. ಮದುವೆ ಅಂತ ಬಂದಾಗ ನೋಡಿ, ಸಪ್ತಮದಲ್ಲಿ ರಾಹು ಇರ್ತಾರೆ, ಸಪ್ತಮಾಧಿಪತಿ ಶನಿ ಬಂದು ಇವ್ರಿಗೆ 7ನೇ ಮನೇಲಿ ಇರ್ತಾರೆ, ಅಂದರೆ 6ನೇ ಮನೇಲಿ ಇರ್ತಾರೆ. ಸೊ ಹಾಗಾಗಿ ನಿಮ್ಮ ಮಗನಿಗೆ 7ನೇ ಮನೆ ಶನಿ ಬಂದು ಒಳ್ಳೆ ಜಾಗದಲ್ಲಿ ಇಲ್ಲ. ಯಾವಾಗ್ಲೂ ಸ್ವಲ್ಪ ಮದುವೆ ಆದಮೇಲೂ ಕಿತ್ತಾಟ ಜಾಸ್ತಿ, ಸ್ವಲ್ಪ ರಾಂಗ್ ಇರ್ತಾರೆ ನಿಮ್ಮ ಮಗ. ರಾಂಗ್ ಅಂತಂದರೆ ಮಾತುಕತೆ ಜಾಸ್ತಿ ಮಾತಾಡ್ತಾರೆ, ಹೇಳಿದ ಮಾತು ಕೇಳೋದಿಲ್ಲ, ಈ ಥರ ಎಲ್ಲ ಇದೆಯಾ? ಉತ್ತರ ಕೊಡೋದು ಜಾಸ್ತಿ, ಹಾಂ ಎದುರುತ್ತರ ಕೊಡೋದು ಜಾಸ್ತಿ ಇರುತ್ತೆ. ನಿಮ್ಮ ಮನೇಲಿ ಯಾರಾದರೂ ಸರ್ಕಾರಿ ಕೆಲಸದವ್ರು ಇದ್ದಾರಾ? ಯಾವ ಊರಿಂದ ಮಾತಾಡ್ತೀರಾ ನೀವು? ಕೋಲಾರದಿಂದ ಮೇಡಮ್. ಸರ್ಕಾರಿ ಕೆಲಸದವ್ರು ಇದ್ದಾರಾ? ಗೌರ್ಮೆಂಟ್ ಜಾಬ್ ಅವ್ರು ಇದ್ದಾರಾ ನಿಮ್ಮ ಕುಟುಂಬದಲ್ಲಿ? ಇಲ್ಲ, ಯಾರಿಲ್ಲ ಮೇಡಮ್. ಹಾಗಾಗಿ ನೋಡಿ, ನಿಮ್ಮ ಮನೆಯವರು ಇದ್ದಾರಾ? ಮನೆಯವರು ಎಲ್ಲೇ ಹೊರಗಡೆ ಹೋಗಿದ್ದಾರೆ ಮೇಡಮ್. ಇದ್ದಾರೆ ಅಲ್ವಾ? ಇದ್ದಾರೆ. ಸರಿ, ಇವಾಗ ನಡೀತಾ ಇರೋ ಟೈಮು, ಯಾಕಂದರೆ 2009ರಿಂದ 27 ರಾಹು ದಶ. 27 ನಿಮ್ಮ ಮಗ ನಿಮ್ಮ ಮಾತು ಕೇಳಲ್ಲ, ಯಾರ ಮಾತು ಕೇಳಲ್ಲ, ಸ್ವಲ್ಪ ರಾಂಗ್ ಆಗಿರ್ತಾರೆ. 27 ನಂತರ 2027ರಿಂದ 43 ಗುರುದಶೆ ನಡೆಯುತ್ತೆ. ಅದು 12ನೇ ಮನೆ ದಶೆ. ಆವಾಗಂತೂ ಇದ್ದಿದ್ದು, ಯಾಕಂದರೆ ಲೈಫು ಜೀವನ ಎಲ್ಲ ಹಾಳು ಮಾಡ್ಕೊಳ್ತಾರೆ. ಟೈಮು ತುಂಬ ಬ್ಯಾಡ್ ಆಗಿದೆ. ಅವ್ರಿಗೆ ನಡೆಯೋ ಟೈಮು, ಮುಂದಿನ ಟೈಮು ಏನು ಚೆನ್ನಾಗಿಲ್ಲ. ನಿಮ್ಮ ಮಗನಿಗೆ ಮದುವೆ ಮಾಡಿದ್ರು ಕೂಡ ಮದುವೆ ಸಿಗ್ತಾ ಇಲ್ಲ. ಆದರೆ ಮದುವೆ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಡೈವರ್ಸ್ ಆಗೋದು, ಇಲ್ಲ ನಿಮ್ಮ ಸೊಸೆ ನಿಮ್ಮ ಮನೆ ಬಿಟ್ಟು ಹೋಗೋದು, ಮತ್ತೆ ಕರ್ಕೊಂಡು ಬರೋದು, ಈ ಥರ ಆಗ್ತಾ ಇರುತ್ತೆ. ಮತ್ತು ಯಾರನ್ನೇ ಮದುವೆ ಮಾಡಿಕೊಂಡ್ರು ಅವ್ರ ಮನೆಯವ್ರನ್ನೂ ಕೂಡ ನೊಂದ್ಕೊಳ್ಳೋ ಅಂಥ ಒಂದು ಜಾತಕ ಇದಾಗಿರುತ್ತೆ. ಡ್ರಿಂಕ್ಸ್ ಏನಾದರೂ ಮಾಡ್ತಾರೆ ಅಂತ ಇವ್ರ ಜಾತಕ ಹೇಳ್ತಿದೆ. ಡ್ರಿಂಕ್ಸು, ಸಿಗರೇಟು ಏನಾದರೂ ಅಭ್ಯಾಸ ಇರ್ಬೋದು ನಿಮ್ಮ ಮಗನಿಗೆ, ಅದನ್ನು ಅವ್ರ ಜಾತಕದಲ್ಲಿ ತೋರಿಸ್ತಿದೆ. ಸೊ ಇದಕ್ಕೆಲ್ಲದಕ್ಕೂ ಪರಿಹಾರ ಅಂತ ಅಂದರೆ ನಮ್ಮ ನಂಬರ್ಗೆ ಕರೆ ಮಾಡಿ. ಖಂಡಿತ ನಮ್ಮಲ್ಲಿ ಒಂದು ಸ್ಟೋನ್ ಸಿಕ್ಕತ್ತೆ, ಅದನ್ನು ತಗೊಂಡೋಗಿ ನಿಮ್ಮ ಮಗ ಎಲ್ಲಿ ಮಲ್ಕೋತಾರೋ ಅಲ್ಲಿ ಅವರ ಒಂದು ಬೆಡ್ರೂಮಲ್ಲಿ ಇಡಿ. ಖಂಡಿತ ಫಸ್ಟು ನಿಮ್ಮ ಮಗ ದಾರಿಗೆ ಬರಬೇಕು, ಆಮೇಲೆ ನೀವು ಮದುವೆ ಮಾಡಬೇಕು. ತನ್ನಿಂದ ತಾನೇ ಅವ್ರು ಸರೋಗ್ತಾರೆ, ಆಮೇಲೆ ಮದುವೆ ಆಗುತ್ತೆ. ಧನ್ಯವಾದ ಮೇಡಮ್. ಮದುವೆನೇ ಇಷ್ಟ ಇಲ್ಲ ಅಂತೀರಾ ಮೇಡಮ್? ಆ್ಯಕ್ಚುಲಿ ಮದುವೆನೇ ಇಷ್ಟ ಇಲ್ಲ ಅಂತಲ್ಲ, ಮದುವೆ ಆಗೋಕ್ಕೆ ಅವ್ರ ಮನಸ್ಸು ಒಪ್ತಾ ಇಲ್ಲ. ಏನಕ್ಕೆ ಒಪ್ತಾ ಇಲ್ಲ ಅಂತಂದರೆ ಫ್ರೀಡಮ್ ಇರಲ್ಲ ಅಂತ ಅಷ್ಟೇ. ಬಟ್ ನೋಡಿ, ಅವರು ಕೆಲಸ ಕಾರ್ಯಕ್ಕಿಲ್ಲ, ಅವ್ರಿಗೆ ಜವಾಬ್ದಾರಿ ಕಮ್ಮಿ ಇದೆ ಅಮ್ಮ. ಮೇಯ್ನು ಜವಾಬ್ದಾರಿ ಕಮ್ಮಿ ಇದೆ. ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ಅವರು ವ್ಯವಸಾಯನ ಮೇಡಮ್. ವ್ಯವಸಾಯನ ಮೇಡಮ್. ವ್ಯವಸಾಯ ಮಾಡ್ತಾರೆ. ಮತ್ತು ಇವ್ರೇನು ಕೆಲಸ ಕಾರ್ಯ ಇಲ್ದಿರ ಮನೇಲಿ ಕೂತ್ಕೊಂಡ್ರೆ ಮದುವೆ ಮಾಡಿ ನೀವೇ ಸಾಕ್ಬೇಕಾಗುತ್ತಲ್ವ ನಿಮ್ಮ ಮಗನ್ನ? ಇಲ್ಲ, ಮೊದಲು ಡೆಂಟಲ್ ಲ್ಯಾಬಲ್ ಕೆಲಸಕ್ಕೆ ಹೋಗ್ತಾ ಇದ್ರು ಮೇಡಮ್. ಡೆಂಟಲ್ ಲ್ಯಾಬಲ್ ಕೆಲಸಕ್ಕೆ ಹೋಗ್ತಾ ಇದ್ರು ಮೊದಲು. ಅವನೇ ಈಗ ಹೋಗ್ತಾ ಇಲ್ಲ ಮೇಡಮ್. ಯಾಕೆ ಬಿಟ್ಟಿದ್ದಾರೆ? ನಾವೇ ಮನೆಯಲ್ಲಿ ಅವಾಗ ಯಜಮಾನ್ರು ಹುಷಾರಿಲ್ಲ, ಮನೇಲೆ ಇಟ್ಕೊಂಡ್ರೆ. ಆಯ್ತು, ಕೆಲ್ಸಕ್ಕೆ ಕಳಿಸಿ. ಕೆಲ್ಸಕ್ಕೆ ಕಳ್ಸಿದ್ರೆ ಹೋಗ್ತಾನೆ ಮೇಡಮ್. ಕೆಲ್ಸಕ್ಕೆ ಕಳಿಸಿ. ಏನು ತೊಂದ್ರೆ ಆಗಲ್ವಾ? ಏನು ತೊಂದರೆ ಇಲ್ಲ, ಕೆಲ್ಸಕ್ಕೆ ಹೋದ್ರೆ ಏನು ತೊಂದರೆ ಆಗೋದಿಲ್ಲ, ತೊಂದರೆ ಏನು ಇಲ್ಲ. ಬಟ್ ಮ್ಯಾರೇಜ್ ಲೈಫು ಕೆಟ್ಟಿದೆ ಅಮ್ಮ. ಯಾಕಂದ್ರೆ ಸಪ್ತಮಾಧಿಪತಿ ಶನಿ ಬಂದು ಒಳ್ಳೆ ಜಾಗದಲ್ಲಿ ಇಲ್ಲ. ಆಮೇಲೆ ಗುರು ಮತ್ತೆ ಶುಕ್ರ ಕೆಟ್ಟಿದ್ದಾರೆ. ನಿಮ್ಮ ಮಗನ ಜಾತಕದಲ್ಲಿ 2 ಗ್ರಹಗಳು ವ್ಯಯಸ್ಥಾನಕ್ಕೆ ಬಂದಿದ್ದಾರೆ, ಸೂರ್ಯನು ಬಂದಿದ್ದಾರೆ. ಕಾನೂನು ತೊಂದರೆಗಳು, ನಿಮ್ಮ ಮನೇಲಿ ಕೋರ್ಟು ಕೇಸು, ಜಮೀನ್ ಮೇಲೆ ಕೋರ್ಟು ಕೇಸು ನಡೆಯೋದು, ಯಾವುದಾದ್ರೂ ನೋಟಿಸ್ಗಳು ಬರೋದು, ಇವೆಲ್ಲ ಆಗ್ತಾ ಇರುತ್ತೆ. ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಅವ್ರೇನಾದರೂ ಖಂಡಿತವಾಗ್ಲೂ ಡ್ರಿಂಕ್ಸು, ಸ್ಮೋಕು ಎಲ್ಲ ಮಾಡ್ತಿದ್ರೆ ನೆಕ್ಸ್ಟು ಇದು ರಾಹು ದಶೆ, ಅದು ಅತಿ ಹೆಚ್ಚು ಆಗ್ತಾ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಹೇಳಿ.
ಮುಂದಿನ ಜೀವನ ಏನ್ ಚೆನ್ನಾಗಿರ್ತದೆ ಹೆಂಗಿರ್ತದೆ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅಮ್ಮ. ನಮ್ಮಲ್ಲಿ ಒಂದು ಸ್ಟೋನ್ ಸಿಗುತ್ತೆ, ಅದನ್ನ ಇಟ್ಕೊಳ್ಳಿ ಪರಿಹಾರವಾಗಿ. ಎಲ್ಲದರಲ್ಲೂ ಬುದ್ಧಿ ಕಲಿತಾರೆ. ಆದರೆ ನಿಮ್ಮ ಮಗ ಸ್ವಲ್ಪ ಹಿಂದಿರ್ಕೊಂಡು ಮಾತಾಡೋದು, ಹೇಳಿದ ಮಾತು ಕೇಳ್ತಾ ಇಲ್ಲ. ನಿಮ್ಗೆ ಅದು ಒಂಚೂರು ಬೇಸರ ತರ್ತಿದೆ. ನೀವು ಮನೇಲೇ ಇಟ್ಕೊಂಡಿರ್ಬೋದು, ಅದು ಯಾವತ್ತಾದ್ರೂ ಒಂದಿನ ನಿಮಗೆ ಮುಳುವಾಗುತ್ತೆ ಖಂಡಿತ. ನಮ್ಮ ನಂಬರ್ ಕರೆ ಮಾಡಿ, ನಾವು ಒಂದು ಸ್ಟೋನ್ ಕೊಡ್ತೀವಿ, ಅದನ್ನ ಮನೇಲಿ ಇಟ್ಕೊಳ್ಳಿ, ಎಲ್ಲನೂ ಸಮಸ್ಯೆ ಸರಿ ಹೋಗುತ್ತೆ. ಸರಿ ಆಯ್ತು ಮೇಡಮ್. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 8197676666 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ ಲೈವ್ ಕೂಡ ಹೋಗ್ತಾ ಇದೆ, ಅಲ್ಲೂ ಸಹ ನೀವು ಕಮೆಂಟ್ ಮಾಡ್ಬೋದು. ನೀವು ಕೊಡುವಂತಹ ಡೇಟ್ ಆಫ್ ಬರ್ತ್ ಮತ್ತು ಸಮಯದ ಮೇಲೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಎಸ್ ಮ್ಯಾಮ್, ಇನ್ನು ಪ್ರತಿದಿನ ಒಂದೊಂದು ರಾಶಿ ಒಂದೊಂದು ನಕ್ಷತ್ರದವರಿಗೆ ನೀವು ಇವತ್ತಿನ ದಿನ ಯಾವ ರೀತಿ ಇದೆ ಅವ್ರಿಗೆ ಅಂತ ಹೇಳ್ತಾ ಹೋಗ್ತಿದ್ರಿ. ಇವತ್ತು ಧನುರ್ ರಾಶಿ ಮತ್ತು ಮೂಲ ನಕ್ಷತ್ರದವ್ರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ನೋಡಿ. ಧನುರ್ ರಾಶಿ ಮೂಲ ನಕ್ಷತ್ರ ಇವತ್ತಿನ ದಿನ ಕೂಡ ಅದೇ ಆಗಿರುತ್ತೆ. ಧನುರ್ ರಾಶಿಯವ್ರಿಗೆ ಆಲ್ರೆಡಿ ಟೈಮ್ ಚೆನ್ನಾಗಿದೆ. ಒಂದು 4 ತಿಂಗಳು ಅಬ್ಬಬ್ಬಾ ರಾಜಯೋಗ, 3 ತಿಂಗಳು 4 ತಿಂಗಳು 5 ತಿಂಗಳು. ಆದರೆ ಧನುರ್ ರಾಶಿಯವ್ರಿಗೆ ಶನಿ ದೃಷ್ಟಿ ಕೂಡ ಬೀಳ್ತಾ ಇದೆ, ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಧನುರ್ ರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ. 2026 ಎಲ್ಲಿವರೆಗೂ ಅಂತಂದರೆ ಈ 12 ತಿಂಗಳಲ್ಲಿ ಎಲ್ಲೋ 1 ತಿಂಗಳು ಅವ್ರಿಗೆ ಟೈಮ್ ಕೆಡ್ಬೋದು. ಆದರೆ ಟೈಮ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅದರಲ್ಲೂ ರಾಹುಕೇತುಗಳು ಬದಲಾವಣೆ ಆಗಿಬಿಟ್ರೆ ಈ ಡಿಸೆಂಬರ್ 31ನೇ ತಾರೀಕು ಬದಲಾವಣೆ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ಧನುರ್ ರಾಶಿಯವರಿಗೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ಧನುರ್ ರಾಶಿ ರಾಶಿಯಾಧಿಪತಿ ಗುರು ಬಂದು ಅವ್ರಿಗೆ 6ನೇ ಮನೇಲಿರ್ತಾರೆ. 6ನೇ ಮನೇಲಿದ್ದು ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳಲ್ಲಿ ಸಪ್ತಮದಲ್ಲಿರ್ತಾರೆ. ಅವರು ಅಷ್ಟಮಕ್ಕೆ ಬರ್ತಾರೆ 6ನೇ ತಿಂಗಳ ನಂತರ. ಆವಾಗ ಒಂಚೂರು ಇಕ್ಕಟ್ಟಿನ ಪರಿಸ್ಥಿತಿಗೆ ಬರ್ಬೋದು. ಆದರೂ ಧನುರಾಶಿಯವ್ರಿಗೆ ಸೂಪರ್ ಟೈಮು. ಮತ್ತು ಮೂಲ ನಕ್ಷತ್ರ ಅಂತ ಹೇಳಿದ್ರಿ. ಸೊ ಮೂಲ ನಕ್ಷತ್ರ ಅಂದಿದ ತಕ್ಷಣ ಎಲ್ಲರೂ ಭಯ ಬೀಳ್ತಾರೆ. ಅಯ್ಯೋ ಮೂಲ ನಕ್ಷತ್ರ, ನಮಗೆ ಈ ಹುಡುಗಿ ಬೇಡ, ಮದುವೆ ಮಾಡ್ಕೊಳ್ಳಲ್ಲ. ಅಯ್ಯೋ ಮೂಲ ನಕ್ಷತ್ರ, ಈ ಹುಡುಗ ಬೇಡ, ನಾವು ಮದುವೆ ಮಾಡ್ಕೊಳ್ಳಲ್ಲ. ನೀವು ನೋಡಿ, ಈ ಮೂಲ ನಕ್ಷತ್ರದವರು ತುಂಬ ರಿಚ್ ಆಗಿರ್ತಾರೆ. ಅವರು ಇವಾಗ ಹೆಣ್ಮಕ್ಳು ಮನೇಲಿರ್ತಾರೆ. ಮೂಲ ನಕ್ಷತ್ರದವರು ತಾಯಿ ತಂದೆ ತುಂಬ ಚೆನ್ನಾಗಾಗ್ತಾರೆ. ಮೂಲ ನಕ್ಷತ್ರದವರು ಮನೇಲಿದ್ದಾಗ ಮನೆಯಲ್ಲಿ ರಿಚ್ನೆಸ್ ಜಾಸ್ತಿ ಆಗುತ್ತೆ. ಅವ್ರ ಮನೇಲಿ ಏನೂ ಇಲ್ಲ ಅಂದರೂ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಅವರು ವ್ಯವಸಾಯನೇ ಮಾಡ್ತಿರ್ಬೋದು, ಇಲ್ಲ ಒಂದು ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ಬೋದು, ಇಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ನಡೆಸ್ತಿರ್ಬೋದು. ಏನೇ ಆಗಲಿ ಮೂಲ ನಕ್ಷತ್ರದವರು ಒಬ್ಬರು ಮನೇಲಿದ್ದರೆ ಅವ್ರ ಮನೇಲಿ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಯಾವಾಗಲೂ ಇರುತ್ತೆ. ಆ ಮೂಲ ನಕ್ಷತ್ರದವ್ರನ್ನ ಮದುವೆ ಮಾಡ್ಕೊಳಕ್ಕೆ ಬರ್ತಾರಲ್ಲ, ಅವರು ಅಷ್ಟೇ ಅದನ್ನೊಂಚೂರು ಯೋಚನೆ ಮಾಡಬೇಕು. ಮೂಲ ನಕ್ಷತ್ರದವ್ರನ್ನ ಮದುವೆ ಆದರೆ ಆ ಮನೆ ಕೂಡ ಸಿರಿ ಸಂಪತ್ತಿನಿಂದ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲೂ ಗಂಡು ಮಕ್ಕಳು ಯಾರಾದರೂ ಮೂಲ ನಕ್ಷತ್ರದಲ್ಲಿ ಮನೇಲಿದ್ದರೆ ಸಿಕ್ಕಾಪಟ್ಟೆ ದುಡಿತಾರೆ. ಅವ್ರ ಹತ್ರ ದುಡ್ಡು ಇಲ್ಲ ಅನ್ನೋಂಗಿಲ್ಲ, ಯಾವಾಗಲೂ ದುಡ್ಡು ಇರುತ್ತೆ ಅವ್ರ ಹತ್ರ. ನೋಡಿ ಬೇಕಂದರೆ ಮೂಲ ನಕ್ಷತ್ರದವರು ತುಂಬ ರಿಚ್ನೆಸ್ ಇರೋರು, ತುಂಬ ಚೆನ್ನಾಗಿರೋರು, ಝೀರೋ ಬ್ಯಾಲೆನ್ಸಿಂದ ನಾನು ತುಂಬ ಕಷ್ಟದಲ್ಲಿದ್ದೆ, ನಾನು ಸೈಕಲ್ ಹೊಡಿತಾ ಇದ್ದೆ, ನಾನು ಆಟೋ ಓಡಿಸ್ತಿದ್ದೆ, ನಾನು ಇವತ್ತು ತುಂಬ ಚೆನ್ನಾಗಿದ್ದೀನಿ ಅಂತ ಅಂದರೆ ಅವರು ಮೂಲ ನಕ್ಷತ್ರದವ್ರು ಕೂಡ ಆಗಿರ್ತಾರೆ. ಆ ಒಂದು ರಿಚ್ ಆಗೋ ಅಂಥ ಒಂದು ಕ್ವಾಲಿಟಿ, ಯಾಕಂದರೆ ಅದು ಕೇತುವಿನ ಒಂದು ನಕ್ಷತ್ರ ಆಗಿರುತ್ತೆ. ಆ ಒಂದು ಯೋಗ ಮೂಲ ನಕ್ಷತ್ರದವ್ರಿಗೆ ಇರುತ್ತೆ. ಅದೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮನೇಲಿದ್ದರೂ ಆ ಪೇರೆಂಟ್ಸ್ಗೂ ಕೂಡ, ಅಂದರೆ ತಂದೆ ತಾಯಿಗೂ ಕೂಡ ಆ ಒಂದು ಯೋಗ ಕನೆಕ್ಟ್ ಆಗುತ್ತೆ. ಹಾಗಾಗಿ ಮೂಲ ನಕ್ಷತ್ರ ಅಂದಿದ ತಕ್ಷಣ ಖಂಡಿತ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ಬೇಡಿ, ಭಯ ಬೀಳ್ಬೇಡಿ. ಆ ಮೂಲ ನಕ್ಷತ್ರದವ್ರಿಗೆ ಐಶ್ವರ್ಯ ಜಾಸ್ತಿ, ಸಿರಿ ಸಂಪತ್ತು, ಧನ, ಐಶ್ವರ್ಯ ತುಂಬ ಜಾಸ್ತಿ ಇರುತ್ತೆ. ಅವರ ಕ್ವಾಲಿಟಿ ಅದಿರುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಸಂಬಂಧಗಳಿಂದ ದೂರ ಇರ್ತಾರಷ್ಟೇ. ಸಂಬಂಧಗಳು ಬಿರುಕುಂಟಾಗುವಂಥದ್ದು ಇರುತ್ತೆ. ಅದು ಬಿಟ್ಟರೆ ಒಂದು ಕಾಲ್ ಇದೆ, ಅದನ್ನ ತಗೊಳ್ಳೋಣ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಚಿಕ್ಕಬಳ್ಳಾಪುರ ತಾಲೂಕಿನ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ. ಅವ್ರು ಹುಟ್ಟಿರುವಂಥ ದಿನಾಂಕ ಮತ್ತು ಸಮಯ ಹೇಳಿ. 3/1/2008. 3/1/2008 ಮಧ್ಯಾಹ್ನ 12:37. 12:37. ಹಲೋ, 37. 12:37. ಹಾಂ, ಓಕೆ. ನಿಮ್ಮ ಪ್ರಶ್ನೆ ಏನು ಸರ್? ನಿಮ್ಮ ಕ್ವಶನ್ ಏನು? ನಮ್ಮ ಕ್ವಶನ್ ನಮ್ಮ ಹುಡುಗನ ಬಗ್ಗೆ, ನನ್ನ ಮಗನ ಬಗ್ಗೆ ಹೆಂಗೆ ಅದೇ ಎಜುಕೇಶನ್ ಹೆಂಗಿರುತ್ತೆ? ನಿಮ್ಮ ಮಗನ ಬಗ್ಗೆ. ಓಕೆ, ಲೈಫ್ ಬಗ್ಗೆ ಕೇಳಬೇಕಾ, ಎಜುಕೇಶನ್ ಬಗ್ಗೆ ಕೇಳಬೇಕಾ? ಟೈಮ್ 12:37 ಮೇಡಮ್. ಸರ್ ನಿಮ್ಮ ನಮಸ್ತೆ. ಹಲೋ 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 ಸರ್, ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಿದೆ ಮೇಡಮ್. ಸರ್ ನಮಸ್ತೆ. ನಿಮ್ಮ ಮಗ ಒಂದು ತುಲಾರಾಶಿ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ನಿಮ್ಮ ಮಗನ ಲಗ್ನ ಬಂದು ಮೀನ ಲಗ್ನ ಆಗಿರುತ್ತೆ. ಸೊ ಏನು ಓದ್ತಿದ್ದಾರೆ ಇವಾಗ?
ಸೆಕೆಂಡ್ PUC ಮೇಡಮ್. ಸೆಕೆಂಡ್ PUC. ವಿದ್ಯಾಭ್ಯಾಸದಲ್ಲಿ ಏನು ಚುರುಕಿರೋದಿಲ್ಲ, ಆವ್ರೇಜ್ ಆಗಿರ್ತಾರೆ ನನ್ನ ಪ್ರಕಾರ. ಬಟ್ 4ನೇ ಮನೇಲಿ ಕುಜ ಇರ್ತಾರೆ, ಯಾಕಂದರೆ 2ನೇ ಮನೆ ಧನಾಧಿಪತಿ 4ನೇ ಮನೆಯಲ್ಲಿ ಕುಜ ಇರೋದ್ರಿಂದ ನಿಮ್ಮ ಮಗ ಹುಟ್ಟಿದ ಮೇಲೆ ನೀವು ಮನೆಗಿನೇ ಕಟ್ಟೋದು ಎಲ್ಲ ಮಾಡಿರ್ತೀರಾ, ಮನೆ ತಗೊಳ್ಳೋದು ಮನೆ ಕಟ್ಟೋದು ಎಲ್ಲ ಮಾಡಿದ್ದೀರಾ? ಜಾಗ ತಗೊಂಡಿದ್ದೀರಾ? ಜಾಗ ತಗೊಂಡಿದ್ದೀರಾ, ಮನೆ ಕಟ್ಟಿದ್ದೀರಾ, ಇಲ್ಲ ಮನೆ ರಿವ್ಯಾಲ್ಯೂಷನ್ ಮಾಡಿದ್ದೀರಾ, ಏನು ಮಾಡಿದ್ದೀರಾ? ಇಲ್ಲ ಮೇಡಮ್. ಏನು ಮಾಡಿಲ್ವಾ? ಜಾಗ ಏನು ತಗೊಂಡಿಲ್ಲ. ಮನೆ ಕಟ್ಟಿದ್ದೀರಾ? ಏನು ಮಾಡಿಲ್ಲ ಮೇಡಮ್. ನೀವು ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ನನ್ನ ಜೊತೆ ಮಾತಾಡಿ. ಇಲ್ಲ, ಕಟ್ಟಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಮಗನ ಜಾತಕದಲ್ಲಿ ನೋಡಿ 6ನೇ ಮನೆಯಲ್ಲಿ ಶನಿ ಕೇತು ಇರ್ತಾರೆ. 6ನೇ ಮನೆಯಲ್ಲಿ ಶನಿ ಕೇತು ಇದ್ದಾಗ ಕಮ್ಮಿ ಮಾಡು. ಹಲೋ, ಹೇಳಿ. ಫೋನಲ್ಲೇ ಫೋನ್ ಇಟ್ಕೊಂಡು ಮಾತಾಡಿ, ಟಿವಿ ಮತ್ತೆ ಹೇಳಿ ಮೇಡಮ್. ಶನಿ ಕೇತು ಒಟ್ಟಿಗೆ ಇರ್ತಾರೆ 6ನೇ ಮನೆಯಲ್ಲಿ. ಶತ್ರು ಸ್ಥಾನದಲ್ಲಿ ಶನಿ ಕೇತು ಒಟ್ಟಿಗೆ ಇದ್ದಾಗ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ ಆಗಿರ್ಬೋದು, ಕಿಡ್ನಿ ತೊಂದರೆ ಆಗಿರ್ಬೋದು ನಿಮ್ಮ ಕುಟುಂಬದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈವರೆಗೂ ಇದ್ರೂ ಆಯಿತು, ಇಲ್ಲ ಅಂದರೆ ಮುಂದಕ್ಕೆ ಆ ದಶಗಳು ಬಂದಾಗ ಕಾಣಿಸ್ಕೊಳ್ಳುತ್ತೆ. 2023ರಿಂದ 2042 ಇಷ್ಟರಲ್ಲಿ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ 42 ಒಳಗಡೆನೆ ಯಾರಿಗಾದ್ರೂ ಈ ಒಂದು ಕಾಯಿಲೆ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಅದನ್ನು ನೋಡ್ಕೊಳ್ಳಿ. ನಿಮ್ಮ ದೊಡ್ಡವರು ಮನೇಲಿರೋ ದೊಡ್ಡವ್ರಿಗಾಗಿರ್ಬೋದು, ಯಾರಿಗಾದ್ರೂ ಆಗಿರ್ಬೋದು. ಯಾಕಂದರೆ ಶನಿ ಬಂದು ನಿಮ್ಮ ಮಗನ ಲಗ್ನಕ್ಕೆ ಅವನು 11ನೇ ಅವನು 12ನೇವನಾಗಿರ್ತಾನೆ. ಅದೇ ರೀತಿ ರಾಶಿ ಅಂತ ಬಂದಾಗ ತುಲಾರಾಶಿ ಆಗಿರುತ್ತೆ. ತುಲಾರಾಶಿ ಆಮೇಲೆ ಡೇಟು ಈ ವರ್ಷಕ್ಕೆ 3ನೇ ತಾರೀಕು ತುಂಬ ಯೋಗವನ್ನು ತಂದ್ಕೊಡೋವಂಥ ಡೇಟ್ ಆಗಿರುತ್ತೆ. ಈ ವರ್ಷ ನೀವು ತುಂಬ ಚೆನ್ನಾಗಾಗ್ತೀರಾ. ನಿಮ್ಮ ಮಗನ ಡೇಟು 3ನೇ ತಾರೀಕು ಆಗಿರೋದ್ರಿಂದ ಎಲ್ಲ ಕೆಲಸ ಕಾರ್ಯದಲ್ಲೂ ನಿಮಗೆ ತುಂಬ ಚೆನ್ನಾಗಿ ಪಾಸಿಟಿವ್ ಆಗುತ್ತೆ. ಮತ್ತು ಏನು ಕೆಲಸ ಮಾಡ್ತಿದ್ದೀರಾ ನೀವು? ಅಗ್ರಿಕಲ್ಚರ್ ಮೇಡಮ್. ಎಲ್ಲನೂ ನಿಮಗೆ ಈ ಸತಿ ಯೋಗ ಅಂತಲೇ ಹೇಳ್ಬೋದು. ಅದೇ ರೀತಿ ನೋಡಿ, ಸಪ್ತಮ ಓದೋದು ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಹೇಳಿದೆ. ಸಪ್ತಮಾಧಿಪತಿ ಗುರು, ಸಪ್ತಮಾಧಿಪತಿ ಬುಧ ಬಂದು ನಿಮ್ಮ ಮಗನಿಗೆ ಒಳ್ಳೆ ಜಾಗದಲ್ಲಿದ್ದಾರೆ. ಸೂರ್ಯ, ಬುಧ, ಗುರು ಇವ್ರು ಏನಾದರೂ ಮುಂದಕ್ಕೆ ಗೌರ್ಮೆಂಟ್ ಜಾಬ್ಗೆ ಏನಾದರೂ ಎಕ್ಸಾಮ್ ಬರೆದ್ರೆ ಖಂಡಿತ ಗೌರ್ಮೆಂಟ್ ಜಾಬ್ ಕೂಡ ಸಿಕ್ಕತ್ತೆ ಮುಂದೆ. ಅಂದರೆ ಕಷ್ಟಪಟ್ಟು ಓದಿ ಎಲ್ಲಾದರೂ ಗೌರ್ಮೆಂಟ್ ಕೆಲಸ ತಗೊಳ್ಬೋದು. ಆ ಯೋಗ ನಿಮ್ಮ ಮಗನಿಗಿದೆ. ಸರ್ಕಾರಿ ಉದ್ಯೋಗ ಆಗಿರ್ಬೋದು, ಇಲ್ಲ ರಾಜಕೀಯ ಭವಿಷ್ಯ ಆಗಿರ್ಬೋದು, ಏನಾದರೂ ಸರಿ ಇವರ ಲೈಫಲ್ಲಿ ಅದು ಇದ್ದೇ ಇರುತ್ತೆ ಅಂತ ಹೇಳುತ್ತೆ. ಯಾವುದಾದ್ರೂ ಒಂದು ಪಂಚಾಯಿತಿಯಲ್ಲಾದರೂ ಇಲ್ಲ ಎಲ್ಲಾದರೂ ಒಂದು ಕಾರ್ಪೊರೇಟರ್ ಆಗಿ ಆದರೂ ಕೂಡ ಅವರು ಜಯವನ್ನು ಸಾಧಿಸ್ಬೋದು. ಆ ಒಂದು ಯೋಗ ಅತಿ ಹೆಚ್ಚಾಗಿದೆ. ಇದಕ್ಕೆ ಓದಲೇಬೇಕು ಅಂತ ಏನಿಲ್ಲ, ಇದು ಇವರ ಜಾತಕದ ಒಂದು ಯೋಗ ಅಂತ ಹೇಳ್ಬೋದು. ಅದು ಬಿಟ್ಟರೆ ಮನೇಲಿ ಸ್ವಲ್ಪ ಯಾರಿಗಾದ್ರೂ ಹಿರಿಯರಿಗೆ ಈ ಕ್ಯಾನ್ಸರು, ಕಿಡ್ನಿ ತೊಂದರೆ ಕಾಡ್ಬೋದು. ಇನ್ನೇನಿಲ್ಲ, ಜಾತಕ ತುಂಬ ಚೆನ್ನಾಗಿದೆ. ಓಕೆ ಸರ್, ಧನ್ಯವಾದ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 8197676666 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ ಲೈವ್ ಕೂಡ ಹೋಗ್ತಾ ಇದೆ, ಅಲ್ಲೂ ಸಹ ನೀವು ಕಮೆಂಟ್ ಮಾಡ್ಬೋದು. ನೀವು ಕೊಡುವಂತಹ ಡೇಟ್ ಆಫ್ ಬರ್ತ್ ಮತ್ತು ಸಮಯದ ಮೇಲೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಎಸ್ ಮ್ಯಾಮ್, ಇನ್ನು ನನ್ನ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ, ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಬರೋರಿಗೆ ಚಿಂತಾಮಣಿ ಸ್ಟೋನ್ನ ಕೊಡ್ತೀರಾ? ಇದರ ಬಗ್ಗೆ ಇರುವಂತಹ ವಿಶೇಷತೆನ ಈಗಾಗಲೇ ತಿಳಿಸ್ಕೊಟ್ಟಿದ್ದೀರಾ, ಮತ್ತೊಮ್ಮೆ ಅದನ್ನು ತಿಳಿಸ್ಬೋದಾ? ನೋಡಿ, ವಿಶೇಷವಾಗಿ ಅದನ್ನು ನಾನು ತುಂಬ ಪ್ರೇಯರ್ ಮಾಡಿ ಕೊಡ್ತಾ ಇದ್ದೀನಿ. ಅದನ್ನು ಭಕ್ತಿಯಿಂದ ನೀವು ನಿಮ್ಮ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ, ಮತ್ತು ನಿಮ್ಗೇನು ಬೇಕು ಅನ್ನೋದನ್ನು ಆ ಒಂದು ಸ್ಟೋನನ್ನು ಇಟ್ಕೊಂಡು ಕೇಳ್ಕೊಳ್ಳಿ. ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ. ಅದನ್ನು ಒಂದು ಸತಿ ನಿಮ್ಮ ಕೈಗೆ, ನನ್ನ ಕೈಯಿಂದ ನಿಮ್ಮ ಕೈಯಲ್ಲಿ ಇಸ್ಕೊಳ್ಳಿ. ನಿಮ್ಮ ಮನೇಲಿ ಇಟ್ಕೊಂಡು ನಿಮ್ಗೇನು ಬೇಕು ಅದನ್ನು 1-2 ನಿಮಿಷ ನೀವು ದೇವ್ರನ್ನ ಹೇಗೆ ಪ್ರಾರ್ಥನೆ ಮಾಡ್ಕೊಳ್ತೀರೋ ಆ ಒಂದು, ಅದು ಇಂಪಾರ್ಟೆಂಟ್. ಅಂದರೆ ಒಂದು ಅದೃಷ್ಟದ ಒಂದು ಕಲ್ಲು ಅಂತ ಹೇಳ್ಬೋದು. ಶ್ರೀಕೃಷ್ಣನಿಗೆ ಪ್ರಿಯವಾದ ಒಂದು ಕಲ್ಲು. ನಾನು ಮೊನ್ನೆನೇ ಹೇಳಿದೆ ಅದರ ವಿಶೇಷತೆ ಬಗ್ಗೆ. ಶ್ರೀಕೃಷ್ಣ ಪರಮಾತ್ಮ ಅವರು ಮಾಡ್ಕೊಂಡಿರೋ ಅಂಥ, ಯಾಕಂದರೆ ಅವನಿಗೆ ತುಂಬ ಇಷ್ಟ ಆಗಿರೋಂಥ ಒಂದು ಕಲ್ಲದು. ಆ ಕಲ್ ಮೇಲೆ ಹೋಗಿ ಕುತ್ಕೊಂಡಾಗ, ಆ ಕಲ್ ಮೇಲೆ ಹೋಗಿ ಮಲ್ಕೊಂಡಾಗ ಅವ್ರಿಗೆ ಜ್ಞಾನೋದಯ ಆಗ್ತಿತ್ತು. ನೀನು ಹೀಗೆ ಮಾಡು ಅಂತ. ಅದಕ್ಕೆ ಅವ್ರು ತುಂಬ ಇಷ್ಟಪಟ್ಟು ಆ ಕಾಲದಲ್ಲಿ ಅವ್ರು ಹಾಕ್ಕೊಳ್ದಿರೋ ಜ್ಯುವೆಲರ್ಸ್ ಇರೋದಿಲ್ಲ, ಅಂಥ ಒಡವೆಗಳು ಹಾಕ್ಕೊಂಡ್ರು. ಆ ಒಡವೆಯಲ್ಲೂ ಕೂಡ ಆ ಒಂದು ಚಿಂತಾಮಣಿ ಅನ್ನೋ ಒಂದು ಸ್ಟೋನ್, ಒಂದು ಕಲ್ಲನ್ನು ಅವರು ಅವರ ಒಡವೆಯಲ್ಲಿ ಅಳವಡಿಸ್ಕೊಳ್ತಾ ಇದ್ರು. ಯಾಕಂದರೆ ಅದು ಅವ್ರ ಮೈ ಮೇಲೆ ಇದ್ದಾಗ ಅವ್ರು ಹೇಗೆ ಬೇಕೋ ಹಾಗೆ ಅವರ ಒಂದು ಕೆಲಸ ಕಾರ್ಯಗಳೆಲ್ಲ ಪಾಸಿಟಿವ್ ಆಗ್ತಾ ಹೋಗ್ತಿತ್ತು. ಹಾಗಾಗಿ ಮಹಾಭಾರತ ನಡೆದಿದೆ. ಮಹಾಭಾರತ ಅನ್ನೋ ಒಂದು ಸ್ಟೋರಿಗೆ ಮುಖ್ಯ ಪಾತ್ರನೇ ಶ್ರೀಕೃಷ್ಣ ಪರಮಾತ್ಮ ಆಗಿರ್ತಾರೆ. ಅವರು ಆ ಮಹಾಭಾರತ ಅನ್ನೋ ಎಂಟೈರ್ ಸ್ಟೋರಿನ ನಡೆಸ್ಕೊಂಡು ಹೋಗಿರೋವಂಥವ್ರು. ಇವತ್ತಿಗೆ ಅದು ಒಂದು ನಮ್ಮ ಹಿಸ್ಟ್ರಿಯಲ್ಲಿ ಇದೆ ಅಂತ ಅಂದರೆ ಅದಕ್ಕೆ ಕಾರಣ ಶ್ರೀಕೃಷ್ಣನೇ. ಅಲ್ಲಿ ಶ್ರೀಕೃಷ್ಣನ ಪಾತ್ರ ಕೂಡ ತುಂಬ
ಇಂಪಾರ್ಟೆಂಟ್ ಆಗಿರುತ್ತೆ. ಅಂಥ ಮಹಾ ದೇವರು ಆ ಶ್ರೀಕೃಷ್ಣನಿಗೆ ಇಷ್ಟವಾಗಿರೋವಂಥ ಒಂದು ಅದು ಕಲ್ಲಾಗಿರುತ್ತೆ. ಬರೀ ಬಾಯಿ ಮಾತಲ್ಲಿ ಅದು ಕಲ್ಲೇ, ಆದರೆ ಅದರ ಪವರ್ ಹೇಗಿದೆ ಅಂತಂದರೆ ಪ್ರತಿಯೊಂದು ವಿಷಯನೂ ನಮ್ಮನ್ನು ನಾವು ಒಳ್ಳೆಯದು ಕೆಟ್ಟದ್ದು ನಾವೇನು ಅಂದ್ಕೊಳ್ತೀವಿ ಅದನ್ನು ನಮಗೆ ಪಾಸಿಟಿವ್ ಮಾಡಿಕೊಡುವಂಥದ್ದು, ಆ ಕೆಲಸ ಆಗ್ತಾ ಬರೋವಂಥದ್ದು ಮಾಡೋವಂಥ ಒಂದು ಗುಣ ಆ ಕಲ್ಲಿಗಿದೆ. ಅದಕ್ಕೆ ಅದು ಒಂದು ಅದೃಷ್ಟದ ಕಲ್ಲು ಅಂತ ಹೇಳ್ತೀವಿ. ಆ ಒಂದು ಸ್ಟೋನನ್ನು ನಮ್ಮ ಆಫೀಸ್ಗೆ ಯಾರೆಲ್ಲ ಬರ್ತೀರಾ, ನನ್ನ ಹುಡುಕೊಂಡು ಯಾರು ಬರ್ತೀರಾ, ನಮ್ಮ ಆಫೀಸಲ್ಲಿ ಬಂದು ಯಾರು ಪ್ರೆಡಿಕ್ಷನ್ ತೊಗೊಳ್ತೀರಾ, ಖಂಡಿತವಾಗ್ಲೂ ಯಾರೇ ಬಂದರೂ ನನ್ನ ಕೈಯಿಂದ ನಾನು ಆ ಸ್ಟೋನನ್ನು ನಿಮಗೆ ಗಿಫ್ಟಾಗಿ ಕೊಡ್ತಾಯಿದ್ದೀನಿ. ಅದು ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಅದೇ ರೀತಿ ಇವಾಗ ನಕ್ಷತ್ರ ಬಗ್ಗೆ ಹೇಳ್ತಾ ಇದೆ, ಮೂಲ ನಕ್ಷತ್ರ ಅಂತ. ಸೊ ನೋಡಿ, ಇವತ್ತು ಮೂಲ ನಕ್ಷತ್ರ. ಸೊ ಇವತ್ತು ಯಾವ ನಕ್ಷತ್ರಕ್ಕೆ ಒಳ್ಳೆ ದಿನ, ಇವತ್ತು ಯಾವ ನಕ್ಷತ್ರದವರು ಒಳ್ಳೆ ಕೆಲಸಗಳನ್ನ ಮಾಡ್ಕೊಳ್ಬೋದು, ಯಾವ ಟೈಮಲ್ಲಿ ಅವ್ರು ಏನಾದರೂ ಅಂದ್ಕೊಳ್ಳೋ ಅಂಥ ಕೆಲಸ ಕಾರ್ಯಗಳಾಗ್ತವೆ ಅಂತಂದರೆ ಆಶ್ಲೇಷ ಜ್ಯೇಷ್ಠ ರೇವತಿ, ಈ ಬುಧನ ನಕ್ಷತ್ರ. ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತೀರ ಅವರು ಇವತ್ತು ಯಮಗಂಟ ಕಾಲದಲ್ಲಿ ಟೈಮ್ ನೋಡ್ಕೊಳ್ಳಿ. ಯಮಗಂಟ ಕಾಲದಲ್ಲಿ ಇವತ್ತು ಏನು ಬೇಕಾದರೂ ಅಂದ್ಕೊಳ್ಳಿ, ನೀವು ರಾತ್ರಿವರೆಗೂ ನಾರ್ಮಲಾಗಿ ಇವತ್ತೆಲ್ಲ ನೀವೇನು ಕೆಲಸ ಮಾಡಿದ್ರು ನಿಮ್ಮದೇ ಜಯ ಅಂತ ಹೇಳ್ಬೋದು. ಏನೇ ಮಾಡಿದ್ರು ಇವತ್ತಿನ ಕೆಲಸ ಕಾರ್ಯದಲ್ಲೆಲ್ಲ ತುಂಬ ಪಾಸಿಟಿವ್ನ ನೋಡ್ತೀರಾ. ಆದರೆ ಈ ಯಮಗಂಟ ಕಾಲದಲ್ಲಿ ಒಂದು ಸೆಕೆಂಡ್ ನೀವು ಟೈಮ್ ಮಾಡ್ಕೊಳ್ಳಿ ಸಾಕು. 1 ರಿಂದ 2 ಸೆಕೆಂಡು ಕುತ್ಕೊಂಡು 2 ನಿಮಿಷ ಇದೇ ಕೇತುನ ನೆನೆಸ್ಕೊಂಡು ನೀವು ಏನೇ ಕೇಳ್ಕೊಂಡ್ರು ಕೂಡ ಇವತ್ತು ನಿಮಗೆ ಆ ಕೆಲಸ ನೆರವೇರುತ್ತೆ, ಪಾಸಿಟಿವ್ ಆಗುತ್ತೆ. ಅದು ಏನೇ ನೀವು ಕೇಳ್ಕೊಂಡ್ರು ಇವತ್ತು ಅದು ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ. ಅಂದರೆ ಅದು ನಿಮಗೆ ಆ ವಿಶ್ ನೀವೇನು ಕೇಳ್ಕೊತೀರಾ ಅದು ನಿಮಗೆ ನಿಮ್ಮ ಕನಸು ನನಸಾಗುತ್ತೆ. ಅದರಲ್ಲೂ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದವ್ರಿಗೆ ಇವತ್ತು ತುಂಬ ವೆಂಟಾಸ್ಟಿಕ್ ಡೇ, ತುಂಬ ಒಳ್ಳೆಯ ದಿನ, ತುಂಬ ಅದೃಷ್ಟದ ದಿನ ಅಂತ ಹೇಳ್ಬೋದು. ಅದೇ ರೀತಿ ಮತ್ತು ಗುರು ನಕ್ಷತ್ರ, ಪುನರ್ವಸು, ವಿಶಾಖ, ಪೂರ್ವಭಾದ್ರ ಈ ನಕ್ಷತ್ರದವರು ಕೂಡ ಇವತ್ತು ಎಂಥ ಕೆಲಸ ಕಾರ್ಯ ಮಾಡಿದ್ರು ತುಂಬ ಸೇಫ್ ಝೋನಲ್ಲಿ ಎಲ್ಲ ಕೆಲಸ ಕಾರ್ಯ ಮಾಡ್ಕೊಳ್ತೀರಾ, ಈಸಿಯಾಗಿ ನಿಮ್ಮ ಕೆಲಸ ಕಾರ್ಯಗಳಾಗತ್ತೆ. ಅದೇ ರೀತಿ ಇವತ್ತು ನೋಡಿ ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರದವ್ರಿಗೆ ಕೂಡ ಇವತ್ತು ಜಯ, ಅಂದರೆ ಎಂಥ ಕೆಲಸ ಕಾರ್ಯ ಇದ್ದರೂ ಇವತ್ತು ಪಾಸಿಟಿವ್ ಆಗಿಬಿಡುತ್ತೆ, ಅದು ಜಯಿಸ್ಕೊಳ್ತೀರಾ ಇವತ್ತು ಅಂತ ಹೇಳ್ಬೋದು. ಸೊ ಹಾಗಾಗಿ ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರದವರು ಕೂಡ ಇವತ್ತು ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ಮತ್ತು ನಿಮಗೆ ತುಂಬ ಕೃತಿಕ, ಉತ್ತರಾಷಾಢ ನಕ್ಷತ್ರದವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಅದೇ ರೀತಿ ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರದವರು ಕೂಡ ಇವತ್ತು ಒಳ್ಳೆ ದಿನ ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದವ್ರಿಗಂತೂ ಹೇಳ್ತೀರದ ದಿನ. ಇವತ್ತು ಏನು ಬೇಕಾದರೂ ನೀವು ಅಂದ್ಕೊಳ್ಬೋದು, ಯಾವುದೇ ಕೆಲಸ ಕಾರ್ಯ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಎಲ್ಲ ನೀವೇನು ಅನ್ಕೋತಿರೋ ಇಲ್ಲ ನಿಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಇವತ್ತು ದುಡ್ಡು ಬಂತು ಅಂದರೆ ಅದು ನಿಮ್ಮ ಒಂದು ಇವತ್ತು ಮೂಲ ನಕ್ಷತ್ರ ಇವತ್ತಿನ ದಿನ ನಿಮಗೆ ಯೋಗ ತಂದುಕೊಡುವಂಥ ದಿನ ಆಗಿರುತ್ತೆ. ಹಾಗಾಗಿ ನಿಮ್ಮ ಏನೇ ಕೋರಿಕೆ ಇದ್ರೂ ಇವತ್ತು ಒಂದು 5 ನಿಮಿಷ ಪ್ರೇಯರ್ ಮಾಡ್ಕೊಳ್ಳಿ, ಖಂಡಿತ ಈಡೇರುತ್ತೆ. ಎಸ್ ಮ್ಯಾಮ್, ಇನ್ನು ಇವತ್ತಿನ ದಿನ 16ನೇ ತಾರೀಕು, ಈ ದಿನ ಹುಟ್ಟಿದವರಿಗೆ ದಿನ ಯಾವ ರೀತಿ ಇರುತ್ತೆ, ಅಷ್ಟೇ ಅಲ್ಲದೆ ಈ ವರ್ಷದ ಮೊದಲನೇ ಸಲ ಬರ್ತಾ ಇರುವಂತಹ 16ನೇ ತಾರೀಕು ವರ್ಷ ಪೂರ್ತಿ ಯಾವ ರೀತಿ ಇರುತ್ತೆ, ಮತ್ತು ಏನೆಲ್ಲ ಸಮಸ್ಯೆಗಳು ಕಂಡುಬರುತ್ತೆ, ಅದಕ್ಕೆ ಏನೆಲ್ಲ ಪರಿಹಾರವನ್ನು ಮಾಡಿಕೊಡ್ಬೇಕು, ಅದೇ ರೀತಿಯಾಗಿ ಧನುರ್ ರಾಶಿ ಮತ್ತು ಮೂಲ ನಕ್ಷತ್ರದವ್ರಿಗೆ ಇವತ್ತಿನ ದಿನ ಯಾವ ರೀತಿ ಎಲ್ಲವನ್ನು ಸಹ ತಿಳಿಸ್ಕೊಡ್ತಾ ಹೋದ್ರಿ. ಧನ್ಯವಾದ ಮ್ಯಾಮ್. ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏನೇ ಸಮಸ್ಯೆ ಇದ್ದರೂ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ. ನಾವು ಕೊಡೋವಂಥ ಸ್ಟೋನು, ಕ್ರಿಸ್ಟಲ್ನ ಯೂಸ್ ಮಾಡಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಪರಿಹಾರ ಅಂತ ನಾನು ಕೊಡೋ ಸ್ಟೋನು ಅದು ಲೈಫ್ ಟೈಮ್ ಪರಿಹಾರ. ಒಂದು ಸತಿ ನಿಮಗೆ ಅದು ಪಾಸಿಟಿವ್ ಆಗಿ ನಿಮ್ಮ ಕೆಲಸ ಶುರು ಆಗ್ತಾ ಹೋದರೆ ಖಂಡಿತ ಹೇಳ್ತೀನಿ ಯಾವತ್ತೂ ನೀವು ಹಿಂದಿರುಗಿ ನೋಡೋದೇ ಇಲ್ಲ, ಅಷ್ಟು ಚೆನ್ನಾಗಿ ನಿಮಗೆ ಪಾಸಿಟಿವ್ ಆಗುತ್ತೆ. ಸೊ ಹಾಗಾಗಿ ಏನೇ ಸಮಸ್ಯೆ ಇದ್ದರೂ ನಮ್ಮ ಒಂದು ಸಂಸ್ಥೆಗೆ ಬನ್ನಿ, ನಮ್ಮ ಆಫೀಸ್ಗೆ ಬನ್ನಿ, ನೇರ ಭೇಟಿ ಮಾಡಿ. ಅದೆಂಥ ಸಮಸ್ಯೆ ಇದ್ದರೂ ನಾನು ಪರಿಹಾರ ಮಾಡಿಕೊಡ್ತೀನಿ. ಮತ್ತು ನನ್ನ ಕಡೆಯಿಂದ ಆ ಒಂದು ಚಿಂತಾಮಣಿ ಸ್ಟೋನನ್ನು ನೀವು ಈಸ್ಕೊಂಡು ಅದನ್ನು ಕೂಡ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಅದು ನಿಮಗೆ ಒಂದು ಅದೃಷ್ಟದ ಕಲ್ಲು, ಎಲ್ಲೋ ಒಂದು ಕಡೆ ನಿಧಿ ಸಿಕ್ತಂಗೆ ಆಗುತ್ತೆ ನಿಮಗೆ. ಸೊ ಅದರಿಂದ ತುಂಬ ಚೆನ್ನಾಗಿ ಡೆವಲಪ್ ಆಗ್ತೀರಂತ ಹೇಳ್ತಾ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ನಾಳೆ 9 ಗಂಟೆಗೆ ಕ್ರಿಸ್ಟಲ್ ಅಂದರೆ ಮೀತಾ ಅಂದರೆ ಕ್ರಿಸ್ಟಲ್ ಎಂದು ಪ್ರಸಿದ್ಧಿ ಪಡೆದಿರುವಂತಹ ಶ್ರೀಮತಿ ಮಿತಾ ಅವ್ರ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.